ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 106ನೇ ಭಾಗವನ್ನು ನಾನೀಗ ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮೊದಲು ಹಿಂದಿನ ಭಾಗದಲ್ಲಿ ಅಂದರೆ 105ನೇ ಭಾಗದಲ್ಲಿ ಏನಾಗಿತ್ತು ಅಂತಂದರೆ, ಸುಗ್ರೀವ ಮತ್ತು ರಾವಣನ ನಡುವೆ ಮಲ್ಲ ಯುದ್ಧವೇ ಪ್ರಾರಂಭವಾಗಿ ಸುಗ್ರೀವನ ಒಂದು ಪರಾಕ್ರಮದ ಬಗ್ಗೆ ವಾನರರು ಸಂತೋಷಪಟ್ಟಿರ್ತಾರೆ. ಹಾಗೆ ಹಿಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ಮುಂದುವರಿಸ್ತೀನಿ. ಅದಕ್ಕೂ ಮುನ್ನ ಶ್ರಾವಣ ಮಾಸದ ಗುರುವಾರದ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಹಾಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮತ್ತು ಶಿರಡಿಯ ಸಾಯಿನಾಥ ಪ್ರಭು ಹಾಗೂ ಎಲ್ಲ ಗುರುದೈವಗಳು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ತಾ ನಾನು ಈ ರಾಮಾಯಣದ 106ನೇ ಭಾಗವನ್ನು ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ತನ್ನ ಸೈನ್ಯದ ಪುನರ್ವಿಮರ್ಶೆ ಮಾಡಲಿಚ್ಛಿಸಿದ ರಾಮನು ಸುವೇಲ ಪರ್ವತದಿಂದ ಕೆಳಗಿಳಿದನು. ನಂತರ ತನ್ನ ಬಿಲ್ಲನ್ನು ಕೈಯಲ್ಲಿ ಧರಿಸಿದ ಅವರು ಲಂಕೆಯತ್ತ ಸಾಗಲು ಆರಂಭಿಸಿದಾಗ ಅವನನ್ನು ಅನುಸರಿಸಿದ ವಾನರರು ಮರಗಳನ್ನು ಹಾಗೂ ಪರ್ವತ ಶಿಖರಗಳನ್ನು ಬುಡಸಮೇತ ಕಿತ್ತರು. ನಂತರ ಅವರು ನಗರದ ಗೋಡೆಗಳನ್ನು ಸಮೀಪಿಸಿದೊಡನೆಯೇ ರಾಮನು ತನ್ನ ಸೈನ್ಯದೊಡನೆ ಉತ್ತರದ ಬಾಗಿಲಿನ ಕಡೆಗೆ ಹೊರಟನು. ಹಾಗೆ ನೀಲನು ಪೂರ್ವದ ಬಾಗಿಲಿಗೆ ಹೊರಗೆ ನಿಂತನು. ಅಂಗದನು ದಕ್ಷಿಣದ ಬಾಗಿಲಿನ ಹೊರಗೆ ಮತ್ತು ಹನುಮಂತನು ಪಶ್ಚಿಮದ ಬಾಗಿಲಿನ ಹೊರಗೆ ನಿಂತನು. ಸುಗ್ರೀವನು ತನ್ನ ಸೈನ್ಯವನ್ನು ಉತ್ತರ ಮತ್ತು ಪಶ್ಚಿಮದ ಬಾಗಿಲುಗಳ ಮಧ್ಯೆ ನಿಲ್ಲಿಸಿದನು. ಹೀಗೆ ಯುದ್ಧವನ್ನು ನಿರೀಕ್ಷಿಸುತ್ತಿದ್ದ ವಾನರರು ಗೋಡೆಯಿಂದ ಆವರಿಸಿದ ನಗರವನ್ನು ಸಂಪೂರ್ಣವಾಗಿ ಸುತ್ತುವರೆದರು. ಅಸಂಖ್ಯಾತ ವಾನರರು ತಮ್ಮ ನಗರವನ್ನು ಸುತ್ತುವರೆದಿರುವುದನ್ನು ಕಂಡಂತಹ ರಾಕ್ಷಸ ಯೋಧರು ಚಕಿತಗೊಂಡರು. ಕೈಯಲ್ಲಿ ಶಸ್ತ್ರಗಳನ್ನು ಹಿಡಿದಿದ್ದ ರಾಕ್ಷಸ ಮುಖಂಡರು ವಾನರರು ತಮ್ಮ ನಗರವನ್ನು ಹೇಗೆ ಮುತ್ತಿಗೆ ಹಾಕುತ್ತಿದ್ದಾರೆಂದು ರಾವಣನಿಗೆ ತಿಳಿಸಬೇಕೆಂದು ಅವನ ಅರಮನೆಗೆ ಭಯಭೀತರಾಗಿ ಧಾವಿಸಿದರು. ಪರಿಸ್ಥಿತಿಯನ್ನು ತಾನೇ ಸ್ವತಃ ವೀಕ್ಷಿಸಬೇಕೆಂದು ನಿರ್ಧರಿಸಿದ ರಾವಣನು ಒಂದು ಮೇಲ್ಛಾವಣಿಗೆ ಹೋದನು. ಲಂಕೆಯ ಸುತ್ತಲಿನ ಸಂಪೂರ್ಣ ಭೂಮಿಯು ಅಸಂಖ್ಯಾತ ವಾನರರಿಂದ ತುಂಬಿ ಕಂದು ಬಣ್ಣದ್ದಾಗಿರುವುದನ್ನು ಕಂಡ ರಾವಣನು ಚಕಿತಗೊಂಡನು. ಬಹಳ ಸಮಯದ ತನಕ ರಾಮನನ್ನು ದುರುಗುಟ್ಟಿಸಿಕೊಂಡು ನೋಡಿದ ರಾವಣನು ತಾನು ಮುಂದೇನು ಮಾಡಬೇಕೆಂದು ಆಲೋಚಿಸುತ್ತಾ ನಿಶ್ಚಲವಾಗಿ ನಿಂತನು. ನಂತರ ರಾವಣನಿಗೆ ಒಂದು ಸಂದೇಶವನ್ನು ನೀಡಬೇಕೆಂದು ರಾಮನು ಅಂಗದನಿಗೆ ಆಜ್ಞಾಪಿಸಿದನು. ಗಾಳಿಯಲ್ಲಿ ಜಿಗಿದ ಅಂಗದನು ತನ್ನ ಮಂತ್ರಿಗಳೊಡನೆ ಉತ್ತರದ ಬಾಗಿಲಿನ ಮೇಲೆ ಕುಳಿತಿದ್ದ ರಾವಣನ ಹತ್ತಿರ ಕೂಡಲೇ ಬಂದನು. ರಾವಣನಿಂದ ಸ್ವಲ್ಪ ದೂರದಲ್ಲೇ ನಿಂತುಕೊಂಡು ತನ್ನ ಹೆಸರು ಅಂಗದ, ನಾನು ವಾನರ ರಾಜನಾದ ಸುಗ್ರೀವನ ಸಹೋದರ ವಾಲಿಯ ಮಗ ಮತ್ತು ಕಿಷ್ಕಿಂಧೆಯ ಸಿಂಹಾಸನದ ಉತ್ತರಾಧಿಕಾರಿ. ನಾನು ರಾಮನ ದೂತನಾಗಿ ಈ ಸಂದೇಶದೊಡನೆ ಬಂದಿರುವೆ. ಎಲೈ ರಾಕ್ಷಸ ರಾಜನೇ, ನಿನ್ನ ಸಂಚಿತ ಪುಣ್ಯವು ಸಂಪೂರ್ಣವಾಗಿ ನಶಿಸಿರುವುದರಿಂದ ಋಷಿಗಳ ಮೇಲೆ ದೌರ್ಜನ್ಯಗಳ ಪ್ರತಿಯಾಗಿ ನಾನು ನಿನ್ನನ್ನು ಸಂಹರಿಸುತ್ತಿದ್ದೇನೆ. ನೀನು ಈ ಕೂಡಲೇ ನನಗೆ ಶರಣಾಗದಿದ್ದಲ್ಲಿ ನಾನು ಈ ಸಂಪೂರ್ಣ ಜಗತ್ತನ್ನು ರಾಕ್ಷಸರಿಂದ ಮುಕ್ತಗೊಳಿಸುತ್ತೇನೆ. ನನಗೆ ಶರಣಾಗು, ಅಥವಾ ನನ್ನ ಪ್ರಾಣಾಂತಿಕ ಬಾಣಗಳ ವರ್ಷಧಾರೆಯಿಂದ ಪುನೀತಗೊಳ್ಳಲು ಅನುವಾಗುವಂತೆ ನನ್ನ ಮುಂದೆ ಬಂದು ನಿಲ್ಲು. ನಿನಗೆ ಸೀತೆಯನ್ನು ಹಿಂದಿರುಗಿಸಲು ಮತ್ತು ನನ್ನ ಮುಂದೆ ತಲೆಬಾಗಲು ಇಷ್ಟವಿಲ್ಲದಿದ್ದರೆ ಲಂಕೆಯನ್ನು ಕೊನೆಯ ಬಾರಿ ಚೆನ್ನಾಗಿ ನೋಡಿಬಿಡು, ಏಕೆಂದರೆ ಲಂಕೆಯನ್ನು ಇನ್ನೊಮ್ಮೆ ನೋಡಲು ನೀನು ಬದುಕುಳಿಯಲಾರೆ ಎಂಬುದಾಗಿ ಘೋಷಿಸಿದನು. ಕೋಪದಿಂದ ಕೆರಳಿದ ರಾವಣನು ಅಂಗದನನ್ನು ಕೊಲ್ಲುವಂತೆ ಮಂತ್ರಿಗಳಿಗೆ ಆಜ್ಞಾಪಿಸಿದನು. ತನ್ನ ಶಕ್ತಿಯನ್ನು ಪ್ರದರ್ಶಿಸಲಾಶಿಸಿದ ಅಂಗದನು ತನ್ನನ್ನು 4 ರಾಕ್ಷಸರು ಹಿಡಿಯುವುದಕ್ಕೆ ಅನುವು ಮಾಡಿಕೊಟ್ಟನು. ಕೂಡಲೇ ತನ್ನ ಕೈಗಳನ್ನು ಹಿಡಿದಿದ್ದ 4 ರಾಕ್ಷಸರ ಸಮೇತವಾಗಿ ಅಂಗದನು ರಾವಣನ ಅರಮನೆಯ ಮೇಲೆ ಹಾರಿದನು. ಅವನ ಜಿಗಿತದ ರಭಸದಿಂದಾಗಿ ಅವನ ಮೇಲಿನ ರಾಕ್ಷಸರ ಹಿಡಿತವು ಸಡಿಲಗೊಂಡು ಅವರು ರಾವಣನ ಪಾದಗಳ ಹತ್ತಿರ ಬಿದ್ದರು. ನಂತರ ಅಂಗದನು ರಾವಣನ ಅರಮನೆಯ ಮಾಳಿಗೆಯನ್ನು ಜೋರಾಗಿ ಒದ್ದು ಮೇಲಿನ ಗುಮ್ಮಟವನ್ನು ಚೂರು ಚೂರು ಮಾಡಿದಾಗ ರಾವಣನು ಅಸಹಾಯಕತೆಯಿಂದ ನೋಡುತ್ತಾ ನಿಂತನು. ಹೀಗೆ ರಾಕ್ಷಸ ರಾಜನನ್ನು ಕುಪಿತಗೊಳಿಸಿ ಜೋರಾಗಿ ಗರ್ಜಿಸಿದ ಅಂಗದನು ರಾಮನ ಬಳಿಗೆ ಹಿಂದಿರುಗಿದನು. ಅಂಗದನ ಪರಾಕ್ರಮವನ್ನು ವೀಕ್ಷಿಸುತ್ತಾ ನಿಂತ ರಾವಣನು
ತನ್ನ ನಾಶದ ಸೂಚನೆಯನ್ನು ಕಂಡು ರಾವಣನು ನಿಟ್ಟುಸಿರು ಬಿಟ್ಟನು. ಸ್ನೇಹಿತರೆ, ರಾಮಾಯಣದ 106ನೇ ಭಾಗವನ್ನು ನಾನಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಈ ಒಂದು ತಿಂಗಳ ಪೂರ್ತಿ ಶ್ರಾವಣ ಮಾಸವಿದ್ದು ಆದಷ್ಟು ನಾನು ಎಪಿಸೋಡ್ಗಳನ್ನು ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಕೆಲವೊಂದು ಬಾರಿ ಹಾಕೋಕ್ಕಾಗಲ್ಲ. ಹಾಗೆಯೇ ಹಾಕೋಕ್ಕಾಗದಿರುವಾಗ ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಬೇಜಾರು ಮಾಡ್ಕೊಳ್ಳೋಕ್ಕೆ ಹೆಚ್ಚಿನ ಒಂದು ಫಾಲೋವರ್ಸೇ ಇಲ್ಲ ಅಂದಾಗ ಬೇಜಾರು ಮಾಡ್ಕೊಳ್ಳೋ ಸಂಗತಿ ಇನ್ನೆಲ್ಲಿಂದ ಅಲ್ವಾ? ಆದ್ರೂ ನನ್ನ ಕರ್ತವ್ಯ ನಾನು ಮಾಡಬೇಕಲ್ವಾ? ಹಾಗಾಗಿ ಇದು ಕಾರಣ ಏನು ಅಂತ ಸಹ ನಾನು ಹೇಳಬೇಕಾಗುತ್ತೆ. ಈಗ ಶ್ರಾವಣ ಮಾಸ ಆಗಿರೋದ್ರಿಂದ ಮಂಗಳಗೌರಿ ವ್ರತಾನುಷ್ಠಾನ, ಹಾಗೆ ವರಮಹಾಲಕ್ಷ್ಮಿ ಹಾಗೂ ವೈಭವಲಕ್ಷ್ಮಿ ಹಾಗೂ ನಾಗರ ಪಂಚಮಿ, ಹೀಗೆ ಹಲವಾರು ಶ್ರಾವಣ ಸೋಮವಾರ ಇರುತ್ತೆ, ಶ್ರಾವಣ ಶನಿವಾರ ಇರುತ್ತೆ. ಆ ಎಲ್ಲ ಒಂದು ಪೂಜೆಗಳ ನಡುವೆ ರೆಕಾರ್ಡಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ. ರೆಕಾರ್ಡಿಂಗ್ ಮಾಡಿದ್ದನ್ನು ಇಟ್ಕೋಬೋದು ಅಂತ ಹೇಳ್ತೀರಾ, ಆದರೆ ಫೋನಲ್ಲಿ ಸ್ಟೋರೇಜ್ ಇರಬೇಕಲ್ವಾ? ಹಾಗಾಗಿ ಕೆಲವೊಂದು ಸರ್ತಿ ಎಪಿಸೋಡ್ ಹಾಕ್ತೀನಿ, ಕೆಲವೊಂದು ಸರ್ತಿ ಎಪಿಸೋಡ್ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾ ರಾಮಾಯಣನ ಇಲ್ಲೇ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ್.